Good afternoon, my dear students. After a gap of 1 week, we are meeting again. How are you all? I hope you are studying. And today, let me give you some 12 questions with answers. Most important questions and answers up to the gardener, just to recall the syllabus. Okay? So, first question, you please take down and write down the answer. Who according to Juliet, would make the face of heaven so fine? Would make the face of heaven so fine? F-I-N-E. Put a question mark. Answer, ರೋಮಿಯೋ. ಓಕೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಪಾಠದ ಮೇಲೆ ಆ ಪೋಯಮನ್ನು ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ. ಹಾಗೆ ಎರಡನೇ ಪಾಠಕ್ಕೆ ಬರೋಣ. 2 ಡಿಯರ್, ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಡಿಟೇಲ್ ಆಗಿ ಎಲ್ಲ ಪಾಠದ ಮೇಲೆ 1 ಮಾರ್ಕ್ ಕ್ವಶನ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಹೌ ಮಚ್ ಫ್ರಾಂಕ್ಸ್, FRANCS, ಹೌ ಮಚ್ ಫ್ರಾಂಕ್ಸ್ ಡಿಡ್ ದ ಫ್ರೆಂಚ್ ಗವರ್ಮೆಂಟ್ expect to supply a guillotine, 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 and an executioner in 2 deer? Question mark. Answer, 16,000 francs. ಎಷ್ಟು? 16,000 ಫ್ರಾಂಕ್ಸ್. ಎಕ್ಸಾಮ್ನಲ್ಲಿ ಬರೆಯುವಾಗ 10 ಕನ್ಫ್ಯೂಸ್ ಮಾಡಿಕೊಂಡು 1600 ಭಾಳ ಜನ ಬರೀತಾರೆ. ನೀವು ಕೇರ್ಫುಲ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿ ಥರ್ಡ್, ದಟ್ ಈಸ್ ಆನ್ ಚಿಲ್ಡ್ರನ್. ವಾಟ್ ಡಸ್ ದ ಬೋ ಆ್ಯಂಡ್ ಆ್ಯರೋ ಸ್ಟ್ಯಾಂಡ್ ಫಾರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್? ಇದರಲ್ಲಿ ಬೋ ಮತ್ತು ಆ್ಯರೋ ಯಾವುದನ್ನು ಪ್ರತಿನಿಧಿಸುತ್ತೆ ಅಂತಂದರೆ, ವಾಟ್ ಡಸ್ ದ ಬೋ ಆ್ಯಂಡ್ ಆ್ಯರೋ ಸ್ಟ್ಯಾಂಡ್ ಫಾರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್? ಆನ್ಸರ್, ಬೋ ಸ್ಟ್ಯಾಂಡ್ ಫಾರ್ ಪೇರೆಂಟ್ಸ್, ಆ್ಯರೋ ಸ್ಟ್ಯಾಂಡ್ಸ್ ಫಾರ್ ಚಿಲ್ಡ್ರನ್. ಬೋ ಸ್ಟ್ಯಾಂಡ್ಸ್ ಫಾರ್ ಪೇರೆಂಟ್ಸ್, ಆ್ಯರೋ ಸ್ಟ್ಯಾಂಡ್ಸ್ ಫಾರ್ children. Next, 4ನೇ question. Name the country which has recognized RECOGNIZED, recognized the rights of nature. Recognized the rights, RIGHTS. ಇನ್ವರ್ಟೆಡ್ ಕಾಮದಲ್ಲಿ ಇದನ್ನು ಬರೀರಿ. ರೈಟ್ಸ್ ಆಫ್ ನೇಚರ್, ಪರಿಸರದ ಹಕ್ಕು. ಓಕೆ, NATURE, ರೈಟ್ಸ್ ಆಫ್ ನೇಚರ್, ಇನ್ವರ್ಟೆಡ್ ಕಾಮ ಕ್ಲೋಸ್ ಮಾಡಿ. ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್, CONSTITUTION. ಆನ್ಸರ್ ಏನು? ಯಾವ ದೇಶ? ಉತ್ತರ ಇಕ್ವೆಡಾರ್. ಇ ಕ್ಯಾಪಿಟಲ್, ECUADOR. ಓಕೆ, ಇದು ಯಾವ ಪಾಠದಿದು? ವಂದನಾ ಶಿವ ಬರೆದಂಥ ಪಾಠ. ಹಾಗೆ 5ನೇ ಕ್ವಶನಿಗೆ ಬರೋಣ. ವಾಟ್ ಅಕಾರ್ಡಿಂಗ್ ಟು ವಂದನಾ ಶಿವ, ನೀವು ನಿಧಾನವಾಗಿ ಹೇಳ್ತಾ ಇದ್ದೀನಿ ನಾನು, ನೀವು ಇದನ್ನು ಬರ್ಕೋಬೇಕು. ವಾಟ್ ಅಕಾರ್ಡಿಂಗ್ ಟು ವಂದನಾ ಶಿವ ಡಸ್ ಅರ್ತ್ ಯೂನಿವರ್ಸಿಟಿ ಟೀಚ್? ವಾಟ್ ಅಕಾರ್ಡಿಂಗ್ ಟು ವಂದನಾ ಶಿವ ಡಸ್ Earth University teach? Put a question mark. Uttara, Earth democracy and unity in diversity. Unity in diversity. ಹಾಗೆ 6ನೇದು ನೋಡೋಣ. ಇದು ನಿಮ್ಮ ಸಿಲೆಬಸ್ನಲ್ಲಿರೋ ಒಂದೇ ಒಂದು ನಾಟಕದ್ದು.
What right does Donna Laura? What right does Donna Laura, D capital DONA LAURA, Donna Laura, claim CLAIM, claim to to criticize criticize Don Gonzalo, criticize Don Gonzalo. ಕ್ವಶನ್ ಮಾರ್ಕ್ ಹಾಕಿ. ಇದು ಯಾವ ಪಾಠದಿದು? ಸನಿ ಮಾರ್ನಿಂಗ್ ನಾಟಕದ್ದು. ಉತ್ತರ ನೇಬರ್ಸ್ ರೈಟ್, ಎನ್ ಕ್ಯಾಪಿಟಲ್ NEIGHBOUR ಅಪಾಸ್ಟ್ರಫಿ S, ನೇಬರ್ಸ್ ರೈಟ್. ಓಕೆ, ಈಗ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ವಿಚ್ ಲೈಬ್ರರಿ ಡಸ್ ಬೋರಿಸ್ ವಿಜುವಲೈಸ್ ಇನ್ ಹಿಸ್ ಡ್ರೀಮ್? ವಿಚ್ ಲೈಬ್ರರಿ ಡಸ್ ಬೋರಿಸ್ visualize, VISUALISE, visualize in his dream? ಉತ್ತರ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ALEXANDRIA. ಆಯಿತಾ? ನೆಕ್ಸ್ಟ್ 8ನೇ ಕ್ವಶನ್. ನೇಮ್ ಒನ್ ಆಫ್ ದ ಥಿಂಗ್ಸ್ ದಟ್ ದ ಚೈಲ್ಡ್ಸ್ ಫುಟ್ ವಾಂಟ್ಸ್ ಟು ಬಿ ಇನ್ ನೆರೂಡಾಸ್ ಪೋಯಮ್. ಇದರಲ್ಲಿ ಆನ್ಸರ್ ಆ್ಯನ್ ಆ್ಯಪಲ್ ಆರ್ ಎ ಬಟರ್ಫ್ಲೈ. ನೆಕ್ಸ್ಟ್ 9ನೇ ಕ್ವಶನ್ಗೆ ಹೋಗೋಣ. ಹೂ ಹ್ಯಾಸ್ ರಿಟನ್ ಆ್ಯನ್ ಎಸ್ಸೆ ತಪೋವನ್ ಆಸ್ ಮೆನ್ಷನ್ಡ್ ಇನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್? ಇದನ್ನು ಬರೆದವರು ಯಾರು? ಉತ್ತರ ರವೀಂದ್ರನಾಥ್ ಟ್ಯಾಗೂರ್. ರವೀಂದ್ರನಾಥ್ ಟ್ಯಾಗೂರ್, RABINDRANATH, T capital TAGORE. ಓಕೆ, ನೆಕ್ಸ್ಟ್ ಮತ್ತೊಮ್ಮೆ ಅದೇ ನಾಟಕದ ಪ್ರಶ್ನೆ. ಇನ್ ದ ಪ್ಲೇ ಎ ಸನಿ ಮಾರ್ನಿಂಗ್ ದ ಸಿಲ್ವರ್ ಮೇಡನ್, ಇನ್ ದ ಪ್ಲೇ ಎ ಸನಿ ಮಾರ್ನಿಂಗ್ the silver maiden, MAIDEN, maiden refers to. ಇಲ್ಲಿ 3 ಆನ್ಸರ್ ಇದೆ, ಅದರಲ್ಲಿ ಚಾಯ್ಸ್ ಇದೆ, ಅದರಲ್ಲಿ ಸೆಲೆಕ್ಟ್ ಮಾಡಬೇಕು ಯಾವ ಸರಿ ಅಂತ. ABC. A ಪೆಟ್ರಾ, PETRA. B ಡೋನಾ ಲೋರಾ, DONALAURA, ಡೋನಾ ಲೋರಾ. C ದ ಬ್ಯಾಲಡ್ ಡ್ಯಾನ್ಸರ್, BALLAD DANCER. ಓಕೆ, ಇಲ್ಲಿ ಯಾರು ಸನಿ ಮಾರ್ನಿಂಗ್ನಲ್ಲಿ ಸಿಲ್ವರ್ ಮೇಡನ್ ಅಂತ ರೆಫರ್ ಆಗುತ್ತೆ ಅಂತಂದರೆ ಡೋನಾ ಲೋರಾ. ಉತ್ತರ B ಇಸ್ ದ ಆನ್ಸರ್. ನೆಕ್ಸ್ಟ್, ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಹಿಸ್ ಬಿಲೋವ್ಡ್ ಟು ಡ್ರೀಮ್ ಆಫ್? ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಹಿಸ್ ಬಿಲೋವ್ಡ್ ಟು ಡೂ, ಸಾರಿ ಈ ಕ್ವಶನನ್ನು ಮತ್ತೆ ರಿಪೀಟ್ ಮಾಡ್ತೀನಿ. ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಹಿಸ್ ಬಿಲೋವ್ಡ್ ಟು ಡ್ರೀಮ್ ಆಫ್ ಇನ್ ವೆನ್ ಯು ಆರ್ ಓಲ್ಡ್? ಈ ಪೋಯಮ್ನಲ್ಲಿ ಏನನ್ನು ಅವನು ತನ್ನ ಪ್ರಿಯತಮೆಯ ಕುರಿತು ಹೇಳ್ತಾನೆ ನೋಡಿ. ಆನ್ಸರ್ ಹರ್ ಸಾಫ್ಟ್ ಲುಕ್ಸ್. ಓಕೆ, ನೆಕ್ಸ್ಟು ದ ಗಾರ್ಡನರ್ ಪಾಠದ ಒಂದು ಪ್ರಶ್ನೆ ಇಂಪಾರ್ಟೆಂಟಾಗಿ. ಸುಮ್ಮನೆ ಇವೆಲ್ಲ ಪ್ರಶ್ನೆಗಳನ್ನು ನಾನು ಯಾಕೆ ಬರೆಸ್ತಾ ಇದ್ದೀನಿ ಅಂದರೆ ಇವಿಷ್ಟು ಪಾಠಗಳನ್ನು ಒಮ್ಮೆ ನೆನ್ಪು ಮಾಡ್ಕೋಬೇಕು ನೀವು ಅಂತ. ವೆನ್ ಡಿಡ್ ತಮ್ಮಣ್ಣ ಫಾರ್ಗೆಟ್ ಆಲ್ ಹಿಸ್ ಸಾಂಗ್ಸ್? ವೆನ್ ಡಿಡ್ ತಮ್ಮಣ್ಣ ಫಾರ್ಗೆಟ್ ಆಲ್ ಹಿಸ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್ ಇನ್ ದ ಗಾರ್ಡನರ್? ಇದರಲ್ಲಿ ಉತ್ತರ ಏನಾಗುತ್ತೆ? ಆಫ್ಟರ್ ದ ಡೆತ್ ಆಫ್ ಬಸವಯ್ಯ. ಬಸವಯ್ಯ ತೀರ್ಕೊಂಡ ನಂತರ ಅವನೆಲ್ಲ ಹಾಡುಗಳನ್ನು ಮರೆತು ಬಿಡ್ತಾನೆ. ಹಾಗಾಗಿ ಆನ್ಸರ್ ಏನು? ಆಫ್ಟರ್ ದ ಡೆತ್ ಆಫ್ ಬಸವಯ್ಯ. B capital BASAVAIAH. ಓಕೆ, ಸೊ ಈ 12 ಪ್ರಶ್ನೆಗಳನ್ನು ನೀವು ನೆನಪು ಮಾಡಿಕೊಂಡು ಆಗಾಗ ರಿಕಾಲ್ ಮಾಡ್ತಾ ಇರಿ. ಹಾಗೆ ಈಗ ನಾನು ಇನ್ನೂ ಕೆಲವು ಆನ್ಸರ್ಸನ್ನು, ಇಂಪಾರ್ಟೆಂಟ್ ಆನ್ಸರ್ಸನ್ನು ನಾನು
ಬರ್ಸೋಕ್ಕೆ ಪ್ರಾರಂಭ ಮಾಡ್ತೀನಿ. 1 ಮಾರ್ಕ್ ಕ್ವಶನ್. ಈಗ ರೋಮಿಯೋ ಆ್ಯಂಡ್ ಜೂಲಿಯಟ್ ನೋಡೋಣ. ಯಾವ ಪಟ್ಟದಿದು? ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ಪಾಠದಲ್ಲಿ ಬರುವಂಥ ದೊಡ್ಡ ಪ್ರಶ್ನೆ ಅಂತಂದರೆ 4 ಮಾರ್ಕ್ಸ್ ಕ್ವಶನ್ ಅಂತಂದರೆ ರೋಮಿಯೋನ ಕುರಿತಾಗಿ ಮತ್ತು ಜೂಲಿಯೆಟ್ಟನ ಕುರಿತಾಗಿ. ಓಕೆ, ಇಲ್ಲಿ ಯು ಹ್ಯಾವ್ ಟು ಸಿ ಜೂಲಿಯಟ್ಸ್ ಮೊದಲನೇ ಪ್ರಶ್ನೆಯನ್ನು ನೀವು ಬರ್ಕೋಬೇಕು. ಜೂಲಿಯಟ್ಸ್ ಬ್ಯೂಟಿ ಈಸ್ ಕಂಪೇರ್ಡ್ ಟು ಎ Juliet's beauty is compared to a dash in an Ethiop's ear. ETHIOPE''S ear. EAR. Answer ಏನು? Rich jewel. Answer ಏನು? Rich jewel. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. Who is the snowy dove? Who is the snowy dove according to Romeo? ಇದನ್ನು ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. ಆನ್ಸರ್ ಜೂಲಿಯೆಟ್. ಯಾರು ಸ್ನೋವಿ ಡವ್? ಜೂಲಿಯೆಟ್. ಹಾಗೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆ. ಹೌ ಈಸ್ ರೋಮಿಯೋಸ್ rude hand blessed? How is Romeo's rude hand blessed? ಹೇಗೆ ರೋಮಿಯೋನ ಒರಟಾದ ಕೈ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೆ ಅಂತ ಪ್ರಶ್ನೆ. ಉತ್ತರ ಬೈ ಟಚಿಂಗ್ ಜೂಲಿಯಟ್ಸ್ ಹ್ಯಾಂಡ್. ಬೈ ಬಿ ಕ್ಯಾಪಿಟಲ್ BY. ಬೈ ಟಚಿಂಗ್ TOUCH ಟಚಿಂಗ್ ಜೂಲಿಯಟ್ಸ್ JULIET'', ಜೂಲಿಯಟ್ಸ್ ಹ್ಯಾಂಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಾ. ವಾಟ್ ಡಸ್ ಜೂಲಿಯಟ್ ಟೀಚ್? ವಾಟ್ ಡಸ್ ಜೂಲಿಯಟ್ ಟೀಚ್ ಟು ಬರ್ನ್ ಬ್ರೈಟ್? ಇದಕ್ಕೆ ಆನ್ಸರ್ ಟಾರ್ಚಸ್. ಜೂಲಿಯಟ್ಗಳು ಯಾವುದನ್ನು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಲಿಕ್ಕೆ ಸಹಾಯ ಮಾಡ್ತಾಳೆ ಅಂತಂದರೆ, ಅಥವಾ ಕಲಿಸ್ತಾಳೆ ಅಂತಂದರೆ ಟಾರ್ಚಸ್. ಆನ್ಸರ್ ಏನು? ಟಾರ್ಚಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಹೂ ವಿಲ್ ಕಮ್ ಗ್ಲೈಡಿಂಗ್ GLIDING ಗ್ಲೈಡಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್? ಆನ್ ದ ವಿಂಗ್ಸ್ ಆಫ್ ನೈಟ್ ಕ್ವಶನ್ ಮಾರ್ಕ್. ಉತ್ತರ ಏನು ಅಂದರೆ ರೋಮಿಯೋ. ಆರ್ ಕ್ಯಾಪಿಟಲ್ ರೋಮಿಯೋ. ಹಾಗೆ ಇನ್ನೊಂದು ಪ್ರಶ್ನೆ ನೋಡಿ. ಹೌ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಇಮ್ಮಾರ್ಟಲೈಸ್ಡ್? ಹೇಗೆ ರೋಮಿಯೋ ಜೂಲಿಯಟನ್ನು ಕುರಿತು, ಹೌ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ immortalized? IMMORTALIZED. ಆನ್ಸರ್ ಏನು? ಆ್ಯಸ್ ಅ ಸ್ಟಾರ್ಸ್ ಇನ್ ದ ಗ್ಯಾಲಕ್ಸಿ, ಅಥವಾ ಆ್ಯಸ್ ಅ ಸ್ಟಾರ್ಸ್ ಇನ್ ದ ಸ್ಕೈ. SKY. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್. ಹೂ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ? ಹೂ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ? SNOW. ಆನ್ ಎ ರಾವನ್ಸ್ ಬ್ಯಾಕ್. ಆನ್ ಎ ರಾವನ್ಸ್ ಬ್ಯಾಕ್. BACK. ಆರ್ ಕ್ಯಾಪಿಟಲ್ RAVEN''S ರಾವನ್ಸ್ ಬ್ಯಾಕ್. ಕರಿಯ ಕಾಗೆಯ ಮೇಲೆ ಬಂದ ಹಾಗೆ ಯಾರು ನ್ಯೂ ಸ್ನೋಗಿಂತ ಹೆಚ್ಚು ಶುಭ್ರವಾಗಿ ಕಾಣುತ್ತಾನೆ ಅಥವಾ ಕಾಣುತ್ತಾಳೆ? ಓಕೆ, ಉತ್ತರ ರೋಮಿಯೋ. ಆನ್ಸರ್ ಇಸ್ ರೋಮಿಯೋ. ಇನ್ನು ಒಂದೇ ಪ್ರಶ್ನೆಯನ್ನು ನಾನು ಸದ್ಯ ಹೇಳ್ತಿದ್ದೀನಿ. ವೆನ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಸ್ಟಾರ್ಸ್? ಆಫ್ಟರ್ ಹಿಸ್ ಡೆತ್. ಆಫ್ಟರ್ ಹಿಸ್ ಡೆತ್. ಓಕೆ, ಸೊ ಈ ಒಂದು
ಪೋಯಮನ್ನು ರೋಮಿಯೋ ಆ್ಯಂಡ್ ಜೂಲಿಯೆಟನ್ನು ನೀವು ಓದ್ಕೋತಾ ಇದ್ದೀರಾ. ಆಲ್ರೆಡಿ ನಮ್ಮ ಪಿ ಯು ಮಂಡಳಿಯವರು ನಿಮಗೆ ವಿಡಿಯೋವನ್ನು ನಮ್ಮ ಮೂಲಕ ನಿಮಗೆ ತಲುಪಿಸಿದ್ದೇವೆ. ಹಾಗೆ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳನ್ನು ಬೇರೆ ಬೇರೆ ಪಾಠದ್ದು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಓಕೆ, ಹ್ಯಾವ್ ಎ ನೈಸ್ ಡೇ. ಇವಿಷ್ಟನ್ನು ನೀವು ಆಗಾಗ ರಿಕಾಲ್ ಮಾಡ್ಕೋತಾ ಇರಿ, ಬರೆದು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಬಹಳ ಜನರ ಹ್ಯಾಂಡ್ ರೈಟಿಂಗ್ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಫಸ್ಟ್ ಇಯರ್ಲಿ ನಾನು ಹೇಳ್ತಾ ಇದ್ದೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ಓಕೆ, ಫಾರ್ ಲರ್ನಿಂಗ್ ಇಟ್ ಈಸ್ ಎ ಎವರ್ ಇನ್ಕ್ರೀಸಿಂಗ್ ಅಥವಾ ಇಟ್ ಶುಡ್ ಬಿ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಓಕೆ, ಹಾಗಾಗಿ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.